ತಮಿಳುನಾಡಿನಲ್ಲಿ ಮಾಡಿದ ಇದೊಂದು ಪವಾಡ ಊಹಾತೀತ, ಕಲ್ಪನಾತೀತ, ಎಂಥವರಿಗೂ ತಲೆ ತಿರುಗಿಸುತ್ತೆ ಈ ಕಥೆ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಸಪ್ತಾಹದ ಈ ಶುಭ ಪರ್ವ ಕಾಲದಲ್ಲಿ ಯಾರಿಗೂ ತಿಳಿಯದ ಒಂದು ಅದ್ಭುತವಾದ ಕಥೆಯನ್ನು ಇವತ್ತಿನ ದಿವಸ ನಾನಿಲ್ಲಿ ತಿಳಿಸೋನಿದ್ದೇನೆ. ಗುರುರಾಯರು ಸಾಕ್ಷಾತ್ ಅವತರಿಸಿದಾಗ ಸಂಚಾರವನ್ನು ಮಾಡುವ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಮಾಡಿದ ಇದೊಂದು ಪವಾಡ ಊಹಾತೀತ, ಕಲ್ಪನಾತೀತ, ಎಂಥವರಿಗೂ ತಲೆ ತಿರುಗಿಸುತ್ತೆ ಈ ಕಥೆ. ತಂಜಾವೂರು ಭೂಮಿ ಒಂದು ಕಾಲದಲ್ಲಿ ಸಿರಿ ಸಂಪತ್ತಿನ ದೊಡ್ಡ ನಾಡಾಗಿತ್ತು. ಕಾವೇರಿ ತೀರದಲ್ಲಿ ಹಸಿರಿನಿಂದ ಹೊಂದಿಕೊಂಡ ಹೊಲಗಳು, ಗಾಳಿಯಲ್ಲಿ ತೇಲಿದ ಬೆಳೆಗಳ ಸುಗಂಧ, ಎಲ್ಲೆಡೆಯೂ ಕೂಡ ಜ್ಞಾನದ ಪರಿಸರ, ಇವೆಲ್ಲವೂ ಆ ನಾಡಿನ ವೈಭವವನ್ನು ಸಾರ್ತಾ ಇತ್ತು. ರಾಜಮನೆತನದಲ್ಲಿ ಧರ್ಮದ ಸಂರಕ್ಷಣೆ, ಕಲೆ ಸಾಹಿತ್ಯಗಳಿಗೆ ಉತ್ತೇಜನ, ಪ್ರಜೆಗಳಿಗೆ ಸುಖ ಶಾಂತಿಗೆ ಆದ್ಯತೆ, ಇವು ವಿಜಯ ರಾಘವ ನಾಯಕರ ಆಡಳಿತದ ವೈಶಿಷ್ಟ್ಯಗಳಾಗಿದ್ವು. ಆದರೆ ಕಾಲಚಕ್ರ ತಿರುಗುತು. ರಘುನಾಥ ಭೂಪಾಲನ ಪುತ್ರನಾದ ವಿಜಯ ರಾಘವ ನಾಯಕನು ತನ್ನ ರಾಜ್ಯದ ಮಾನ ರಕ್ಷಣೆಗಾಗಿ ವೆಲ್ಲೂರು, ಮಧುರೈ, ಮೈಸೂರು ರಾಜರ ವಿರುದ್ಧ ಯುದ್ಧ ಭೂಮಿಗೆ ಇಳಿತಾನೆ. ಅದು ಯುದ್ಧ ಅಂದರೆ ಅದು ಕೇವಲ ಕತ್ತಿಗಳ ಘರ್ಷಣೆಯಲ್ಲ, ಅದು ವಿಧಿಯ ಜೊತೆ ನಡೆಯುವ ಒಂದು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ವಿಜಯ ರಾಘವ ಸೋತು ಹೋಗ್ತಾನೆ. ಯುದ್ಧದ ಹೊಗೆ ತಂಜಾವೂರಿನ ಆಕಾಶವನ್ನೇ ಆವರಿಸುತ್ತೆ. ಶತ್ರು ಸೇನೆಗಳು ಲೂಟಿ ಮಾಡ್ತಾರೆ. ರಾಜ ಭಂಡಾರ ಖಾಲಿಯಾಗಿ ಹೋಗುತ್ತೆ. ರತ್ನ ಭಂಡಾರಗಳೇ ಮುರಿದು ಬೀಳುತ್ತವೆ. ಸೈನಿಕರ ಹೆಜ್ಜೆ ಗುರುತುಗಳೊಂದಿಗೆ ಧೂಳು ಮಾತ್ರ ಉಳಿದು ಹೋಗುತ್ತೆ. ಇದಕ್ಕೆ ಸಹಕಾರಿಣಿಯಾಗಿ ಪ್ರಕೃತಿಯು ಕೂಡ ಕ್ರೂರಿಯಾಗಿ ತಿರುಗಿ ಬೀಳ್ತಾಳೆ. ಮಳೆಯು ನಿಂತು ಹೋಗುತ್ತೆ. ಆಕಾಶ ಬಿರುಕು ಬಿಟ್ಟ ಬಾಯಿಯಂತೆ ಒಣಗಿ ಹೋಗುತ್ತೆ. ಹೊಲಗಳು ಬತ್ತಿ ಹೋಗುತ್ತವೆ. ರೈತರ ಮುಖಗಳಲ್ಲಿ ನಂಬಿಕೆಯ ಬದಲಿಗೆ ನಿಶ್ಚೇಷ್ಟಿತನ ಮೂಡಿ ಹೋಗುತ್ತೆ. ಮಾರುಕಟ್ಟೆಗಳಲ್ಲಿ ಧಾನ್ಯ ಇಲ್ಲ, ಮನೆಗಳಲ್ಲಿ ಊಟ ಇಲ್ಲ, ಮಕ್ಕಳ ಅಳಲು ಗಾಳಿಯಲ್ಲಿ ಕರಗಿ ಹೋಗುತ್ತೆ. ತಾಯಿಯರು ಹಾಲಿಲ್ಲದೆ ಅಳುತ್ತಾ ಕುಳಿತುಕೊಳ್ತಾರೆ. ಹಸಿವಿನ ಕಣ್ಣೀರು ಮಣ್ಣಿನ ಜೊತೆ ಬೆರೆತು ಬತ್ತಿದ ಭೂಮಿಯನ್ನು ಮತ್ತಷ್ಟು ಕಠಿಣಗೊಳಿಸುತ್ತೆ. ರಾಜ ಮನೆತನದ ಮೇಲ್ಛಾವಣಿಯಲ್ಲಿ ನಿಂತು ತನ್ನ ರಾಜ್ಯವನ್ನು ನೋಡ್ತಾನೆ. ಅವನ ಕಣ್ಣುಗಳಿಗೆ ಕಾಣಿಸಿದ್ದು ವೈಭವ ಅಲ್ಲ, ಕೇವಲ ವ್ಯಥೆ. ಅವನ ಹೃದಯದಲ್ಲಿ ತಲೆದೋರಿದ ಪ್ರಶ್ನೆ, ನಾನು ರಾಜನ ಇಲ್ಲವೇ ಅಸಹಾಯಕ ಸಾಕ್ಷಿಯ? ರಾಜನಿಗೆ ಅರ್ಥವಾಗುತ್ತೆ, ಈ ಆಪತ್ತಿಗೆ ರಾಜಕೀಯ ಬಲ ಸಾಕಾಗೋದಿಲ್ಲ, ಇದು ದೈವ ಪರೀಕ್ಷೆ. ಬೇರೆ ದಾರಿ ಕಾಣದೆ ಆ ರಾಜ ಕುಂಭಕೋಣದ ಕಡೆಗೆ ಹೊರಡ್ತಾನೆ. ಅಲ್ಲಿ ಧ್ಯಾನ ಮಗ್ನರಾಗಿ, ಲೋಕಹಿತ ಚಿಂತಕರಾಗಿ, ದಯಾಮೂರ್ತಿಗಳಾಗಿ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು ವಾಸ ಮಾಡ್ತಾ ಇರ್ತಾರೆ. ರಾಜ ಮಠದ ಪ್ರಾಂಗಣವನ್ನು ಪ್ರವೇಶಿಸ್ತಾನೆ. ಅವನ ರಾಜ ಮಹಿಮೆ ಕರಗಿ ಹೋಗುತ್ತೆ. ಕಣ್ಣೀರು ತುಂಬಿಕೊಳ್ತಾನೆ. ನಡುಗಿದ ಕೈಗಳು, ದುಃಖ ಭರಿತ ಹೃದಯ ಗುರುರಾಯರ ಪಾದಗಳಲ್ಲಿ ಉದ್ದಂಡ ಬಿದ್ದು ಅಳಲು ಪ್ರಾರಂಭಿಸಿದ್ದಾನೆ. ಸ್ವಾಮಿ, ಪ್ರಜೆಗಳು ಹಸಿವಿನಿಂದ ನರಳುತ್ತಾ ಇದ್ದಾರೆ. ನನ್ನ ರಾಜ್ಯ ನಾಶವಾಗಿ ಹೋಗ್ತಾ ಇದೆ. ನನ್ನಿಂದ ಏನೂ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಪ್ರಜೆಗಳನ್ನ ತಾವೇ ಕಾಪಾಡಬೇಕು. ಗುರುರಾಯರು ಒಮ್ಮೆ ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾಗ್ತಾರೆ. ಅವರ ಮನಸ್ಸು ತಂಜಾವೂರಿನ ಬತ್ತಿದ ಹೊಲಗಳಲ್ಲಿ ಸಂಚರಿಸುತ್ತೆ. ಹಸಿದ ಮಕ್ಕಳ ಅಳಲು ಅವರ ಹೃದಯಕ್ಕೆ ತಟ್ಟುತ್ತೆ. ಅವರು ಅರಿತುಕೊಳ್ತಾರೆ, ಇದು ಕೇವಲ ಧಾನ್ಯದ ಅಭಾವದಿಂದ ಅಲ್ಲ, ಇದು ಸಮಗ್ರ ಕ್ಷಾಮ. ಕಾಲ ಪಕ್ವತೆ ಇಲ್ಲದೆ ತಪಶಕ್ತಿಯನ್ನು ಉಪಯೋಗಿಸುವುದು ದೈವ ಯೋಜನೆಗೆ ವಿರುದ್ಧ. ಅವರು ರಾಜನನ್ನ ಸಮಾಧಾನ ಮಾಡ್ತಾರೆ. ಧೈರ್ಯ ಬಿಡಬೇಡ, ಉಪಾಯವನ್ನ ಮಾಡು ಮತ್ತು ಆಶೀರ್ವದಿಸ್ತಾರೆ. ಮರುದಿವಸವೇ ಮಠಕ್ಕೆ ಭಕ್ತರು ಅರ್ಪಿಸಿದ ಬೆಳ್ಳಿ, ಬಂಗಾರ, ನವರತ್ನಗಳು, ಆಭರಣಗಳು, ದವಸಗಳು, ಧಾನ್ಯಗಳು ಎಲ್ಲವನ್ನು ಎತ್ತಿನ ಗಾಡಿಗಳಲ್ಲಿ ತುಂಬಿಸಿ ತಂಜಾವೂರಿನ ಕಡೆ ಗುರುರಾಯರು ಹೊರಡುತ್ತಾರೆ. ಮಠದ ಸ್ವತ್ತು ಪ್ರಜೆಗಳ ಹಿತಕ್ಕೆ. ರಾಜನ ಮುಂದೆ ಅವೆಲ್ಲವನ್ನು ಇಟ್ಟು, ಇವುಗಳನ್ನು ತಗೋ, ಪ್ರಜೆಗಳಿಗೆ ಹಂಚು ಅಂತ ಹೇಳ್ತಾರೆ. ರಾಜ ಸಂಕೋಚ ಪಡ್ತಾನೆ. ಗುರುಗಳೇ, ಇದು ಮಠದ ಸಂಪತ್ತು, ನಾನು ಹೇಗೆ ತಗೊಳ್ಳಿ? ಗುರುರಾಯರು ಮೃದುವಾಗಿ ಹೇಳ್ತಾರೆ, ಧರ್ಮಕ್ಕಾಗಿ ಸಂಗ್ರಹಿಸಿದ್ದು ಧರ್ಮರಕ್ಷಣೆಗೆ ಬಳಕೆ ಆಗಬೇಕು. ರಾಜ ಕಣ್ಣೀರು ತುಂಬಿಕೊಂಡು ತೆಗೆದುಕೊಳ್ತಾನೆ. ಅವುಗಳನ್ನು ಪ್ರಜೆಗಳಿಗೂ ಹಂಚುತ್ತಾನೆ. ಆದರೆ ಅಪರಂಪಾರವಾದ ಕ್ಷಾಮ ಇದರಿಂದ ಪರಿಹಾರ ಆಗೋದಿಲ್ಲ. ಮರುದಿವಸವೇ ಗುರುರಾಯರು ಧಾನ್ಯಾಗಾರಕ್ಕೆ ತೆರಳುತ್ತಾರೆ. ಅಲ್ಲಿ ಕೆಲವೇ ಪದಾರ್ಥಗಳು ಉಳಿದಿರುತ್ತವೆ. ಅವರು ಆ ಧಾನ್ಯಗಳ ಮೇಲೆ ಬೀಜಾಕ್ಷರಗಳನ್ನು ಬರೀತಾರೆ.
3 ದಿನಗಳ ಕಾಲ ಅವಿಚ್ಛಿನ್ನವಾಗಿ ಜಪವನ್ನು ಮಾಡ್ತಾರೆ. ಮಠದಲ್ಲಿ ನಿಶ್ಶಬ್ದತೆ, ಹೊರಗೆ ಹಸಿವಿನ ಕಿರುಚಾಟ, ಒಳಗೆ ಜಪದ ಧ್ವನಿ. 4ನೆಯ ದಿವಸ ನಡೆಯಿತು ಅದ್ಭುತ ಘಟನೆ. 4-5 ದಿನಗಳಿಗೆ ಸಾಕಾಗುವಷ್ಟು ಮಾತ್ರ ಇದ್ದ ಧಾನ್ಯ ಅಕ್ಷಯವಾಗಿ ಬಿಡುತ್ತೆ. ಧಾನ್ಯಾಗಾರ ತುಂಬಿ ತುಳುಕುತ್ತೆ. ಜನರು ಆಶ್ಚರ್ಯದಿಂದ ಕಣ್ಣೀರಿಡ್ತಾರೆ. ನಿಮ್ಮಿಂದ ನಾವು ಬದುಕಿದ್ದೇವೆ ಅಂತ ರಾಯರಲ್ಲಿ ಶರಣಾಗತರಾಗ್ತಾರೆ. ಆದರೂ ಗುರುರಾಯರು ಅಲ್ಲಿ ನಿಂತ್ಕೊಳ್ಳಿಲ್ಲ. ಕ್ಷಾಮ ಕೇವಲ ಧಾನ್ಯದ ಅಭಾವದಿಂದ ಅಲ್ಲ, ಯಜ್ಞ, ಯಾಗ, ಧರ್ಮ, ಕರ್ಮಗಳ ಸಂಕೋಚದಿಂದ ಉಂಟಾಗುತ್ತೆ ಅಂತ ರಾಜನಿಗೆ ತಿಳಿಸ್ತಾರೆ. ಸ್ವತಃ ತಾವೇ ಮುಖ್ಯವಾಗಿ ನಿಂತು ಯಜ್ಞ ಯಾಗಾದಿಗಳನ್ನು ನಡೆಸ್ತಾರೆ. ವೇದ ಮಂತ್ರಗಳ ಘೋಷ ಮತ್ತೆ ಗಾಳಿಯಲ್ಲಿ ಮೊಳಗುತ್ತೆ. ಹೋಮಕುಂಡದ ಅಗ್ನಿ ಆಕಾಶವನ್ನು ತಲುಪಿದಂತೆ ಜ್ವಲಿಸುತ್ತೆ. ಕೆಲವೇ ದಿನಗಳಲ್ಲಿ ಧಾರಾಕಾರ ಮಳೆಯಾಗುತ್ತೆ. ಕಾವೇರಿ ತುಂಬಿ ಹರಿತಾಳೆ. ಹೊಲಗಳು ಮತ್ತೆ ಹಸಿರನ್ನ ಹೊಂದಿಕೊಳ್ಳುತ್ತವೆ. ರೈತರು ಸಂತೋಷದಿಂದ ಬೀಜ ಬಿತ್ತುತ್ತಾರೆ. ಮಣ್ಣಿನಲ್ಲಿ ಮತ್ತೆ ಜೀವ ಮೂಡುತ್ತೆ. ರಾಜನು ಅಪರಂಪಾರವಾದ ಸಂತೋಷದಿಂದ ಒಂದು ರತ್ನದ ಹಾರವನ್ನು ತಂದು ಗುರುರಾಯರಿಗೆ ಸಮರ್ಪಣೆ ಮಾಡ್ತಾನೆ. ಆದರೆ ಗುರುರಾಯರು ಅದನ್ನು ತೆಗೆದುಕೊಂಡು ಹೋಮದ ಕುಂಡಕ್ಕೆ ಹಾಕ್ತಾರೆ. ರಾಜ ಮನದಲ್ಲಿ ಸ್ವಲ್ಪ ಕಸಿವಿಸಿ ಬೇಸರ ಮಾಡಿಕೊಳ್ತಾನೆ. ಗುರುರಾಯರು ನಗುತ್ತಾ 3 ಗಂಟೆಗಳ ಅನಂತರ ಪೂರ್ಣಾಹುತಿ ಸಮಯದಲ್ಲಿ ಹೋಮದ ಕುಂಡದಲ್ಲಿ ಹಾಕಿದ ಅದೇ ರತ್ನದ ಹಾರವನ್ನು ಅಗ್ನಿಯಿಂದ ತೆಗೆದು ಅದನ್ನು ರಾಜನಿಗೆ ನೀಡ್ತಾರೆ. ತಗೋ, ಇದು ನಿನಗೆ ಅನುಗ್ರಹ ರೂಪವಾಗಿದೆ. ರಾಜನ ಹೃದಯದಲ್ಲಿ ವಿನಯ ಮೂಡಿದೆ. ಏನಿದು ನನ್ನದು ಎನ್ನುವುದು ಏನೂ ಇಲ್ಲ, ಎಲ್ಲವೂ ದೈವದ ಅನುಗ್ರಹ ಅಂತ ಅರ್ಥ ಮಾಡಿಕೊಳ್ತಾನೆ. ಶ್ರೀ ಜಗನ್ನಾಥದಾಸರು ಈ ಮಹಿಮೆಯನ್ನು ತಮ್ಮ ಪದ್ಯದಲ್ಲಿ ಸೆರೆ ಹಿಡಿದಿದ್ದಾರೆ. ರಾಯಬಾರೋ ತಂದೆ ತಾಯಿಬಾರೋ, ಮಾಯಿಗಳ ಮರ್ದಿಸಿದ ರಾಘವೇಂದ್ರ, 12 ವರ್ಷ ನೋದಕ ಸಲಿದೆ ಮೇದಿನೀಪತಿಗೆ, ಮಹಾದಯವಂತ ಹುತವಹ ನೆನೆಸಿದ ರತ್ನ ಮಾಲಿಕೆ ಕ್ಷಿತಿಪೆಗೆ ತಂದಿತ್ತ ಅತುಲ ಮಹಿಮನೆ ರಾಯಬಾರೋ. ಈ ಕತೆ ಕೇವಲ ಒಂದು ಐತಿಹಾಸಿಕ ಕತೆ ಇಲ್ಲ, ಇದು ದಯೆಯ ಪ್ರತೀಕ. ಕ್ಷಾಮ ಅಂತಂದ್ರೆ ಅದು ಕೇವಲ ಅನ್ನದ ಕೊರತೆ ಅಲ್ಲ, ಅದು ಆಸೆಯ ಕೊರತೆ. ಗುರುರಾಯರು ಅನ್ನವನ್ನೂ ಕೊಡ್ತಾರೆ, ಆಸೆಯನ್ನು ಕೊಡ್ತಾರೆ, ಧಾನ್ಯವನ್ನೂ ತುಂಬಿಸ್ತಾರೆ, ಧರ್ಮವನ್ನು ಪುನರುಜ್ಜೀವನಗೊಳಿಸ್ತಾರೆ. ನಮ್ಮ ಜೀವನದಲ್ಲಿ ದುರ್ಭಿಕ್ಷೆ ಬಂದಾಗ ಧೈರ್ಯದ ಕ್ಷಾಮ, ಶಾಂತಿಯ ಕ್ಷಾಮ, ನಂಬಿಕೆಯ ಕ್ಷಾಮ, ಇದರಿಂದ ನಮ್ಮ ಜೀವನದಲ್ಲಿ ದುರ್ಭಿಕ್ಷೆ ಉಂಟಾಗುತ್ತೆ. ಆಗ ನಮಗೆ ಈ ತಂಜಾವೂರಿನ ಈ ಘಟನೆ ನೆನಪಾಗಬೇಕು. ಭಕ್ತಿಯಿಂದ ರಾಯರಲ್ಲಿ ಶರಣಾಗತರಾಗಬೇಕು. ಹೇಗೆ ವಿಜಯ ರಾಘವ ರಾಜ ಅಹಂಕಾರ ಬಿಟ್ಟು ಶರಣಾಗತನಾದ್ನೋ, ನಾವು ಕೂಡ ಗುರುರಾಯರಲ್ಲಿ ಶರಣಾಗತರಾಗಬೇಕು. ಅದಕ್ಕೋಸ್ಕರ ನಿರಂತರ ಶ್ರೀರಾಘವೇಂದ್ರ ಎಂಬ ನಾಮಸ್ಮರಣೆ, ಶರಣಾಗತಿ ಇವುಗಳಲ್ಲಿ ಮುಂದುವರೆಯಬೇಕು. ಇದುವೇ ಕ್ಷಾಮದ ಪರಿಹಾರ. ಆಗ ತಂಜಾವೂರಿಗೆ ಮಳೆ ಬಂದಂತೆ ನಮ್ಮ ಜೀವನಕ್ಕೂ ಅನುಗ್ರಹದ ಮಳೆ ಬರುತ್ತೆ. ಇದು ನಂಬಿಕೆ ಕಳೆದುಕೊಳ್ಳದೆ ಇದ್ದರೆ ಒಂದು ಬದುಕಿನ ಮಾರ್ಗವಾಗುತ್ತೆ. ಇದು ಕೇವಲ ಕಥೆಯಾಗೋದಿಲ್ಲ. ಗುರುರಾಯರ ಅದ್ಭುತವಾದ ಇಂಥ ಮಹಾಮಹಿಮೆಗಳನ್ನು ಅರ್ಥ ಮಾಡಿಕೊಂಡು ಅವರಲ್ಲಿ ಶರಣಾಗತರಾಗೋಣ. ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರಕ್ಕೆ ಇಂಥ ಅದ್ಭುತವಾದ ಶಕ್ತಿ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ನಿತ್ಯವೂ ಕೂಡ ಒಬ್ಬೊಬ್ಬ ಸಾಧಕರು 1 ಲಕ್ಷ ಶ್ರೀರಾಘವೇಂದ್ರ ಅಂತ ಬರೆದು ಗುರುರಾಯರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಶ್ರೀಮತಿ ಮಂಜುಳಾ ಮಹೇಶ ಹಳದಿ ಇವರು 1 ಲಕ್ಷ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ. ಅವರ ಅನುಭವವನ್ನು ಇಂದು ಕೇಳೋಣ ಬನ್ನಿ. ನೀವು ಕೂಡ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು 1 ಲಕ್ಷ ಬಾರಿ ಬರೆಯಿರಿ. ಅದಕ್ಕೋಸ್ಕರ ನಮ್ಮನ್ನು ಸಂಪರ್ಕ ಮಾಡಿ. ನಾನು ಮಂಜುಳಾ ಮಹಾಂತೇಶ್ ಹಳದಿ ಶೆಟ್ಟರ್. ನಾನು ಉಮೇಶ್ ಅನಿಗೇರಿ ಅವರು ನನಗೆ ನಾಮಲೇಖನ ಬರೆಯೋದಕ್ಕೆ ಹೇಳಿದ್ರು. 1 ಲಕ್ಷ ನಾಮಲೇಖನ ಬರ್ದೇನಿ. ಅದರಿಂದ ನನಗೆ ಚಲೋ ಅನ್ಸೈತಿ. ನಾ ಇನ್ನೂ ಮತ್ತು ಮುಂದೆ 10 ಲಕ್ಷ ಬರಿಬೇಕಂತ ಹೇಳಿ ಅನ್ಕೊಂಡೇನಿ. ಅದನ್ನ ಅನ್ಕೊಂಡದ್ದಾತಂದ್ರೆ ನಾನು 10 ಲಕ್ಷ ಬರಿತೇನಿ. ನಿಮಗೂ ಚಲೋ ಅನಿಸಿದ್ರೆ ನೀವು ಬರೀರಿ. ಕೃಷ್ಣಾರ್ಪಣ ನಮಸ್ತೆ. ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಮಂಜುಳಾ ಮಹೇಶ್ ಹಳದೆಯವರು 1 ಲಕ್ಷ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಬರೆದು ದಿವ್ಯ ಅನುಭೂತಿಯನ್ನು ಹೊಂದಿದ್ದಾರೆ. ಇವರಿಗೆ ನಮ್ಮ ಕಾಶಿ ಮಂತ್ರ ಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ. ಆಯುಷ್ಯ ಆರೋಗ್ಯಗಳ ಜೊತೆಯಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಹೆಚ್ಚಿಸಲಿ. ಯಸ್ಸರ್ವ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.